ಮಧ್ಯಪ್ರಾಚ್ಯ ಯುದ್ಧದ ಕಾರಣಕ್ಕಾಗಿ ಭಾರತದಲ್ಲಿ ಸೃಷ್ಟಿಯಾಗಿರುವಂಥ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಮುಂದುವರೆದಿದ್ದಾವೆ. ಅದರಲ್ಲಿ ಆಟೋ ಚಾಲಕರು ಎದುರಿಸ್ತಾ ಇರುವಂಥ LPGಯ ಸಮಸ್ಯೆಯೂ ಕೂಡ. ಬೆಂಗಳೂರಲ್ಲಿ ಆಟೋ ಚಾಲಕರ ಜೀವನ ಮತ್ತಷ್ಟು ದುಸ್ತರವಾಗಿದೆ. ದಿನವಿಡೀ ಕಾದು ನಿಂತರೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ. ಸಿಕ್ಕಿದ್ರೂ ಬೆಲೆ ಏರಿಕೆಯಾಗಿದೆ. ಹಲವು ಬಂಕ್ಗಳು ಬಂದ್ ಆಗಿದೆ. ಒಂದು ವಾರದಿಂದ JC ರಸ್ತೆಯ ಗ್ಯಾಸ್ ಬಂಕ್ ಬಂದಾಗಿದೆ. 10ಕ್ಕೂ ಹೆಚ್ಚು ಸಿಬ್ಬಂದಿಗೆ ರಜೆ ಕೊಡಲಾಗಿದೆ. ಯಾವಾಗಲೂ ತುಂಬಿ ತುಳುಕ್ತಾ ಇದ್ದಂಥ ಗ್ಯಾಸ್ ಸ್ಟೇಷನ್ ಇದು ಈಗ ಖಾಲಿ ಇದೆ. ಸ್ಟಾಕ್ ಬರ್ತಾ ಇಲ್ಲ, ಲೋಡ್ ಬರ್ತಾ ಇಲ್ಲ. ಬಂದ್ ಮಾಡೋದನ್ನು ಹೊರತುಪಡಿಸಿ ಬೇರೆ ದಾರಿ ಇಲ್ಲ ಮಾಲಕರಿಗೆ. ಅಲ್ಲಿದ್ದಂಥ 10 ಮಂದಿ ಸಿಬ್ಬಂದಿಗೆ ರಜೆ ಕೊಟ್ಟು ಕಳಿಸಿದ್ದಾರೆ. ಯಾವಾಗ ಓಪನ್ ಆಗುತ್ತೆ ಗ್ಯಾಸ್ ಸ್ಟೇಷನ್ನು ಗೊತ್ತಿಲ್ಲ. ಲೋಡ್ ಬರುತ್ತಾ ಅಂತ ಕೇಳಿದರೆ, ಸ್ಟಾಕ್ ಬರುತ್ತಾ ಅಂತ ಕೇಳಿದ್ರೆ ಇಲ್ಲ, ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಅನ್ನುವಂಥ ಸ್ಥಿತಿ ಇದೆ. ರಜೆ ಕೊಟ್ಟು ಕಳಿಸಿದ್ದಾರೆ ಸಿಬ್ಬಂದಿಗೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಒಂದೊಂದೇ ಗ್ಯಾಸ್ ಬಂಕ್ಗಳು ಈಗ ಶಟ್ ಡೌನ್ ಆಗ್ತಾ ಇರುವಂಥದ್ದು. ನಾವಿವಾಗ JC ರಸ್ತೆಯ ಟೋಟಲ್ ಎನರ್ಜೀಸ್ ಗ್ಯಾಸ್ ಬಂಕ್ನಲ್ಲಿದ್ದೀವಿ. ಇಲ್ಲಿಗ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅನ್ನುವಂಥದ್ದು. ಯಾಕೆಂತಂದರೆ ಕಳೆದ ಒಂದು ವಾರದಿಂದಲೂ ಕೂಡ ಖಾಲಿ ಆಗಿರುವಂಥದ್ದು. ಯಾಕೆಂತಂದರೆ ನಗರದ ಬಹುತೇಕ ಖಾಸಗಿ ಬಂಕ್ಗಳು ಒಂದೊಂದೇ ಆಗಿ 70% ರಿಂದ 80% ಖಾಸಗಿ ಬಂಕ್ಗಳು ಶಟ್ ಡೌನ್ ಆಗಿದೆ. ಹೀಗಾಗಿ ಅಲ್ಲಿ ಕೆಲಸ ಮಾಡ್ತಾ ಇರುವಂಥ ಬಂಕ್ಗಳಲ್ಲಿ ಏನು ಸಿಬ್ಬಂದಿಗಳಿದ್ರು ಆ ಸಿಬ್ಬಂದಿಗಳಿಗೆ ಈಗ ರಜೆಯನ್ನು ಕೊಟ್ಟು ಕಳಿಸಿರುವಂಥದ್ದು. ಈ ಒಂದು JC ರಸ್ತೆಯಲ್ಲಿರುವಂಥ ಟೋಟಲ್ ಎನರ್ಜೀಸ್ ಗ್ಯಾಸ್ ಬಂಕ್ನಲ್ಲಿ ಯಾವಾಗಲೂ ಸದಾ ಗಿಜಿಗುಡ್ತಾ ಇತ್ತು. ಸಾಕಷ್ಟು ಆಟೋಗಳು ಬರ್ತಾ ಇದ್ವು. ಸಾವಿರಾರು ಸಂಖ್ಯೆಯಲ್ಲಿ ಆಟೋಗಳು ಬಂದು ಗ್ಯಾಸನ್ನು ಫಿಲ್ ಮಾಡಿಸ್ಕೊಂಡು ಹೋಗ್ತಾ ಇದ್ರು. ಆದರೆ ಈಗ ಕಳೆದ ಒಂದು ವಾರದಿಂದ ಖಾಲಿ ಆಗಿರುವಂಥದ್ದು. ಈ ಒಂದು ಬಂಕ್ಗೆ ಬ್ಯಾರಿಕೇಡನ್ನು ಹಾಕಿರುವಂಥದ್ದು, ಶಟ್ ಡೌನ್ ಬಂದ್ ಮಾಡಿರುವಂಥದ್ದು. ಹೀಗಾಗಿ ಒಂದು ರೀತಿ ಬಿಕೋ ಅನ್ನುವಂಥ ಒಂದು ವಾತಾವರಣ ಸೃಷ್ಟಿಯಾಗಿರುವಂಥದ್ದು. ಮತ್ತೊಂದು ಕಡೆ ಆದರೆ ಬೆಂಗಳೂರಿನ ಬಹುತೇಕ ಬಂಕ್ಗಳಲ್ಲಿ ಕೆಲವೊಂದು ಬಂಕ್ಗಳಲ್ಲಿ ಸಂಪೂರ್ಣ ಬಂದಾಗಿದ್ದರೆ ಮತ್ತೆ ಕೆಲ ಬಂಕ್ಗಳಲ್ಲಿ ಗ್ಯಾಸ್ಗಾಗಿ ಕಿಲೋಮೀಟರ್ ಗಟ್ಟಲೆ ಸರದಿ ಸಾಲಿನಲ್ಲಿ ನಿಂತಿರುವಂಥದ್ದು. ಹೀಗಾಗಿ ಈ ಒಂದು ಬಂಕ್ ಕಳೆದ ಒಂದು ವಾರದಿಂದ ಶಟ್ ಡೌನ್ ಆಗಿರುವಂಥದ್ದು. ಈ ಒಂದು ಬಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಸುಮಾರು 10ಕ್ಕೂ ಸಿಬ್ಬಂದಿಗಳಿಗೆ ರಜೆಯನ್ನು ಕೊಟ್ಟು ಕಳಿಸಿರುವಂಥದ್ದು. ಜೊತೆಗೆ ಇದರಲ್ಲಿ ಆಟೋ ಸರ್ವಿಸ್ ಒಂದು ಗ್ಯಾರೇಜ್ ಇದೆ, ಆ ಗ್ಯಾರೇಜು ಕೂಡ ಸಂಪೂರ್ಣವಾಗಿ ಖಾಲಿ ಆಗಿರುವಂಥದ್ದು. ಯಾಕೆಂತಂದರೆ ಬರ್ತಕ್ಕಂಥ ಆಟೋಗಳಿಗೆ ಸರ್ವಿಸ್ ಸ್ಟೇಷನ್ ಇದೆ, ಆ ಸರ್ವಿಸ್ ಸ್ಟೇಷನ್ ಕೂಡ ಈಗ ಕ್ಲೋಸ್ ಆಗಿರುವಂಥದ್ದು. ಹೀಗಾಗಿ ಸಿಬ್ಬಂದಿಗಳು ಯಾರೂ ಇಲ್ಲ. ಹೀಗಾಗಿ ಒಂದು ಯುದ್ಧದ ಎಫೆಕ್ಟ್ನಿಂದಾಗಿ ಗ್ಯಾಸ್ ಅಭಾವ ಸೃಷ್ಟಿಯಾಗಿದೆ. ಆ ಗ್ಯಾಸ್ನ ಪರಿಣಾಮ ಅಭಾವದಿಂದಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇರುವಂಥದ್ದು. ಹೀಗಾಗಿ ಆಟೋ LPG ಗ್ಯಾಸ್ ಸಿಗದೆ ಒಂದು ರೀತಿಯಲ್ಲಿ ಕೃತಕ ಅಭಾವ ಸೃಷ್ಟಿಯಾಗಿದೆ ಅನ್ನುವಂಥದ್ದು. ಯಾಕೆಂತಂದರೆ ಒಂದು ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ ಈ ಒಂದು ಆಟೋ LPG ಗ್ಯಾಸ್ ಅಭಾವಕ್ಕೆ ಕಾರಣ ಆಗಿರುವಂಥದ್ದು. ಹೀಗಾಗಿ ಬಹುತೇಕ ಅಂದರೆ ಬೆಂಗಳೂರಿನಲ್ಲಿರುವಂಥ 70% ರಿಂದ 80% ಖಾಸಗಿ ಬಂಕ್ಗಳು ಗ್ಯಾಸ್ ಬಂಕ್ಗಳು ಬಂದಾಗಿರುವಂಥದ್ದು. ಹೀಗಾಗಿ ಇದು ಇನ್ನೂ ಮುಂದುವರಿಯುವಂಥ ಒಂದು ಸಾಧ್ಯತೆ ಹೆಚ್ಚಿರುವಂಥದ್ದು. ಹೀಗಾಗಿ ಗ್ಯಾಸ್ ಯಾವಾಗ ಬರುತ್ತೆ ಆವಾಗ ನಾವು ಆಟೋಗಳಿಗೆ ಗ್ಯಾಸನ್ನು ಹಾಕೋದಕ್ಕೆ ರೆಡಿ ಇದ್ದೇವೆ. ಆದರೆ ಇನ್ನೂ ಒಂದು 4-5 ದಿನ ಗ್ಯಾಸ್ ಬರೋದಕ್ಕೆ ಇದೆ ಅನ್ನುವಂಥ ಒಂದು ಮಾಹಿತಿಯನ್ನು ಆಟೋ ಬಂಕ್ ಮಾಲೀಕರು ಕೊಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆ ನಂದೇಶ್ ಮಲೆನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.